ಲೀಗಲ್ ಸೆಲ್ನ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಅವರು ಪಿಟಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಪ್ರದೀಪ್ ಕುಮಾರ್ ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಲೀಗಲ್ ಸೆಲ್ ಆಫ್ ದಿ JDS. ಈ ಪ್ರಕರಣ ಆರೋಪ ಬಂದಿದೆ ಸರ್, ಅದನ್ನ ಹೇಗೆ ಸಾಬೀತು ಮಾಡಿ ಸರ್? ಈಗ ಪ್ರಕರಣದಲ್ಲಿ ಓಳಿಲ್ಲ ಅಂತ ನೀವು ಹೇಳ್ತಿದ್ರ, ತನಿಖೆನೇ ನಡೆದಿಲ್ಲ ಅಂತ, ತನಿಖೆನೇ ಎಲ್ಲೂ ನಿಮ್ಮೆಲ್ಲ ಆರೋಪ ಇಲ್ಲ ಅಂತ ಹೇಳ್ತೀರಾ. ಈಗ ಸರ್ಕಾರದವರು ಅಥವಾ ಬಿಜೆಪಿ ಹೋರಾಟ ಮಾಡಿದ್ದಾರೆ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಯಾವ? ನಾನು ಅದಕ್ಕೋಸ್ಕರನೇ ಈ ಪತ್ರಿಕೆಗಳಲ್ಲಿ ಬಂದ ಮೇಲೆ ಜುಡಿಷಿಯಲ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಜುಡಿಷಿಯಲ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ ಅಂಡರ್ ದಿ ಕಮಿಷನ್ ಆ್ಯಕ್ಟ್, ಕಮಿಷನ್ ಆಫ್ ಎಂಕ್ವೈರಿ ಆ್ಯಕ್ಟ್. ಮೂಡ ಇದ್ರ ಮೇಲೆ ಆಮೇಲೆ ಹೇಳ್ತೀನಿ ಕಾನೂನು ಸ್ವರೂಪ ಎಲ್ಲ ಈಗಲೇ ಹೇಳೋಕ್ಕಾಗಲ್ಲ ನಿಮಗೆ. ಕಾನೂನು ಹೋರಾಟ ಮಾಡ್ತೀವಿ. ಯು ಹ್ಯಾವ್ ಟೇಕನ್ ಎ ಡಿಸಿಷನ್ ಟು ಫೈಟ್ ದಿಸ್ illegal conspiracy. It is a big conspiracy hatched out by the BJP and JDS and also Government of India, and they have utilized the Governor's office. ಒಬ್ರು ಕೇಳಿ ಆಮೇಲೆ ನೀವು ಕೇಳಿ, ಇವ್ರು ಕೇಳಿ ಆಮೇಲೆ ನೀವು ಕೇಳಿ. ತಾಳಪ್ಪ ಇವನು ಕೂತಿರೋರು. ಸರ್, ರಾಜ್ಯಪಾಲರ ಈ ನಡೆಯ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ಕೊಡ್ತೀರಾ ಮತ್ತು ಕೇಂದ್ರ ಅವರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತೀರಾ? ಈಗ ಸದ್ಯಕ್ಕೆ ಕ್ಯಾಬಿನೆಟ್ನಲ್ಲಿ ಅದು ಚರ್ಚೆ ಆಗಿಲ್ಲ, ಅದನ್ನು ತೀರ್ಮಾನ ಮಾಡಿಲ್ಲ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಹೈಕಮಾಂಡ್ ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡ್ತೀವಿ. ಬಿಕಾಸ್ ನಮ್ಮಲ್ಲಿ ಇಂಡಿಯಾ ಇದೆಯಲ್ಲ ಅಪೋಸಿಷನ್ನವರು, ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಸರ್, ಪಿ ದೇಸಾಯಿ ನೇತೃತ್ವದ ನ್ಯಾಯಾಂಗ ತನಿಖೆ ಎಲ್ಲಿಗೆ ಬಂದಿದೆ ಸರ್? ಪಿ ದೇಸಾಯಿ ನೇತೃತ್ವದ ನ್ಯಾಯಾಂಗ ತನಿಖೆ ಎಲ್ಲಿಗೆ? ಯಾವುದು? ಈಗ ನ್ಯಾಯಾಂಗ ತನಿಖೆ ಈಗ ಪ್ರಾರಂಭ ಆಗಿದೆ, ಅವರಿಗೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಸರ್, ಒಂದು ಪ್ರಶ್ನೆ ಸರ್, will you resign as being demanded by the opposition? See, there is no question. Why? And what for I should resign? Tell me. Why I should resign? See, according to me, the governor has to resign because he acted like a puppet in the hands of the government of India. Yes, thank you. ಇಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ. ನೀವು ಕೇಳಿದ್ರಲ್ಲ ಅಂತ ಹೇಳಿದ್ದೀನಿ ನಾನು. ನೀವು ಕೇಳಿದ್ರಲ್ಲ, ಆನ್ ವೈ ಐ ಶುಡ್ ರಿಸೈನ್? ಟೆಲ್ ಮಿ, ವಾಟ್ ಈಸ್ ದಿ ಅಫೆನ್ಸ್ ದಟ್ ಐ ಹ್ಯಾವ್ ಕಮಿಟೆಡ್? ಇದು ಯಾಕೆ ಅಂತಂದ್ರೆ ಅವರು BJP ಅವರು JDSನವರು ರಾಜಕೀಯವಾಗಿ ಮಾಡಿ ಅಂತಾರೆ, ಇವರು ಆಕ್ಟ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡ್ತಾರೆ. ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ನಾವು ಬಡವ್ರ ಪರವಾಗಿದ್ದೀವಿ ಅಂತ, ಕಾಂಗ್ರೆಸ್ ಪಾರ್ಟಿ ಬಡವ್ರ ಪರವಾಗಿದೆ ಅಂತೇಳಿ. ಯಾಕೆಂತಂದ್ರೆ ಸಿದ್ದರಾಮಯ್ಯನ ಕಂಡ್ರೆ ಕೇಂದ್ರ ಸರ್ಕಾರಕ್ಕೆ, BJP ಅವರಿಗೆ, JDSನವರಿಗೆ ಭಯ. See, we are going to challenge the sanction given by the governor. The sanction itself is illegal. The sanction itself is illegal. Sanction itself is unconstitutional. ರಾಜ್ಯಪಾಲರು ಈ ಥರ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಮೊದಲೇ ಗೊತ್ತಿತ್ತು. ಯಾಕಂತಂದ್ರೆ ಇದು ದೊಡ್ಡ ಕಾನ್ಸ್ಪಿರಸಿ ಷಡ್ಯಂತ್ರ. ರಾಜಕೀಯ ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಅದನ್ನ ನಮ್ಮ ಅಧ್ಯಕ್ಷರು ಯು ವಿಲ್ ಟೆಲ್. Not now. ಈ ಪ್ರಕರಣ ದೊಡ್ಡ ಹಿನ್ನಡೆ ಅಂತ ಅನ್ಸುತ್ತೆ. ಈ ಪ್ರಕರಣ ಮೂಡಾ ಪ್ರಕರಣ ಏನಿದೆ, ಇದು ರಾಜಕೀಯವಾಗಿ ನಿಮಗೆ ಹಿನ್ನಡೆ ಅಂತ ಅನಿಸ್ತಾ ಇದೆಯಾ? ಯಾಕೆ? ಇದರಿಂದ ಇನ್ನೂ ನಾವು ಸ್ಟ್ರಾಂಗ್ ಆಗ್ತಾ ಇದ್ದೀವಿ. BJP ಎಕ್ಸ್ಪೋಸ್ ಆಗ್ತಾ ಇದೆ.
JDS ಎಕ್ಸ್ಪೋಸ್ ಆಗ್ತಾ ಇದ್ದಾರೆ, ರಾಜಕೀಯವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ ಈ ರಾಜ್ಯದ ಜನರಿಗೆಲ್ಲ ಗೊತ್ತಾಗ್ತಾ ಇದೆ. ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಯಾವುದೇ ಇಶ್ಯೂ ಇಲ್ಲದೆ ಹೋದ್ರು ಕೂಡ ಯಾವ ನಾನ್ ಇಶ್ಯೂನ ಇಶ್ಯೂ ಮಾಡಕ್ಕೆ ಹೊರಟಿದ್ದಾರೆ ಅಂತೇಳಿ ದೇ ವಿಲ್ ಬಿ ಎಕ್ಸ್ಪೋಸ್ಡ್. ಬೋತ್ BJP and JDS ದೇ ವಿಲ್ ಬಿ ಎಕ್ಸ್ಪೋಸ್ಡ್. ಅದು ಇಟ್ ಈಸ್ ಎ ಸೆಟ್ ಬ್ಯಾಕ್ ಟು JDS and BJP. ನೀವು ನೋಡಿದ್ರಲ್ಲ ಮೈಸೂರಿನಲ್ಲಿ ಪಾದಯಾತ್ರೆ ಮಾಡಿದ್ರು, ಏನು ಭಾಳ ಉತ್ಸಾಹದಿಂದ ಪಾದಯಾತ್ರೆ ಮಾಡಿದ್ರು. ಜನ ಎಷ್ಟು ಜನ ಇದ್ರು, ಎರಡೂ ಪಕ್ಷ ಸೇರ್ಕೊಂಡು, ನಾಟ್ ಈವನ್ 30,000 ಪೀಪಲ್. ನಾವು ಮಾಡಿದಾಗ ನಮ್ಮ ಸಮಾವೇಶಕ್ಕೆ 1.5 ಲಕ್ಷ ಜನ ಬಂದಿದ್ರು. ದಟ್ ಮೀನ್ಸ್ ಟು ಸೇ ಜನರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮೇಲಿದೆ ಹೊರತು ಇವ್ರ ಮೇಲೆ ಇಲ್ಲ, BJP JDSನವ್ರ ಮೇಲೆ ಇಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್, ಈ ಪ್ರಕರಣ ನಿಮ್ಮ ನೈತಿಕವಾಗಿ ಮತ್ತು ಮಾನಸಿಕವಾಗಿ ನಿಮಗೆ ಕುಗ್ಸಿದೆ ಸರ್ ಇದು. ಆಯ್ತು ಸರ್.